ವರ್ಷವಿಡೀ ಬೆವರು ಹರಿಸಿ ಬೆಳೆದ ಫಸಲಿಗೆ ಬೆಂಬಲ ಬೆಲೆ ಸಿಗದೆ ಪರಿತಪಿಸುವ ರೈತರ ಮೇಲೆ ಇದೀಗ ಬ್ಯಾಂಕ್ಗಳು ಸಹ ಬರೆಳೆದಿವೆ. ಅತಿವೃಷ್ಟಿ, ಅನಾವೃಷ್ಟಿ, ಅಸಮರ್ಪಕ ಮಾರುಕಟ್ಟೆ ವ್ಯವಸ್ಥೆಯಿಂದ ಜರ್ಜಿತರಾಗಿರುವ ರೈತರಿಗೆ ಲೀಡ್ ಬ್ಯಾಂಕ್ಗಳು ಜಾರಿ ಮಾಡಿರುವ ಈ ನಿಯಮಗಳು ಸಂಕಷ್ಟಕ್ಕೆ ತಂದೊಡ್ಡಿವೆ. ಸಂಕಷ್ಟದಲ್ಲಿ ರೈತರ ಕೈ ಹಿಡಿಯುವ ಹಳದಿ ಲೋಹಕ್ಕೂ ಈಗ ಕಂಟಕ ಎದುರಾಗಿದೆ. ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಇಲ್ಲವೇ ತುರ್ತು ಆಸ್ಪತ್ರೆ ವೆಚ್ಚಕ್ಕಾಗಿ ಬ್ಯಾಂಕ್ನಲ್ಲಿ ಚಿನ್ನವಿಟ್ಟು ಸಾಲ ಪಡೆಯುತ್ತಿದ್ದ ರೈತರಿಗೆ ಹೊಸ ನಿಯಮಗಳು ನುಂಗಲಾರದ ತುತ್ತಾಗಿ ಪರಿಣಮಿಸಿವೆ. ಏಪ್ರಿಲ್ 1ರಿಂದ ಜಾರಿಗೆ ಬಂದಿರುವ ಲೀಡ್ ಬ್ಯಾಂಕ್ಗಳ ಹೊಸ ನಿಯಮಗಳು ರೈತರ ಬದುಕನ್ನೇ ದುಸ್ತರಗೊಳಿಸಿವೆ. ಹೌದು, ಈಗ ಚಿನ್ನದ ಸಾಲ ಸಿಗಬೇಕಾದ್ರೆ ನಿಮ್ಮ ಬಳಿ ಬಂಗಾರವಿದ್ದರೆ ಸಾಲದು, ಬದಲಿಗೆ ಸಿಬಿಲ್ ಸ್ಕೋರ್ ಕೂಡ ಉತ್ತಮವಾಗಿರಬೇಕು. ಸಾಲಗಾರನ ಆರ್ಥಿಕ ಶಿಸ್ತಿನ ಆಧಾರದ ಮೇಲೆ ಮಾತ್ರ ಸಾಲ ನೀಡಲು ಲೀಡ್ ಬ್ಯಾಂಕ್ ತನ್ನ ಅಧೀನದ ಬ್ಯಾಂಕುಗಳಿಗೆ ನಿರ್ದೇಶನ ನೀಡಿದೆ. ಚಿನ್ನದ ಮೇಲೆ ಆದಾಯ ಪತ್ರ, ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕು. ಸಾಲ ನವೀಕರಿಸುವಾಗ ಅಸಲು ಮತ್ತು ಬಡ್ಡಿಯನ್ನು ಪೂರ್ತಿ ಪಾವತಿಸಲೇಬೇಕು ಎಂಬ ಕಠಿಣ ಷರತ್ತುಗಳನ್ನು ವಿಧಿಸಿದೆ. ಲೀಡ್ ಬ್ಯಾಂಕ್ ನಿಯಮಗಳಿಗೆ ರೈತರ ಪರ ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದರಿಂದ ರೈತರು ಚಿನ್ನ ಗಿರವಿ ಇಡಲಿಕ್ಕೆ ಬ್ಯಾಂಕ್ಗಳಿಗೆ ಹೋದರೆ ತುಂಬ ಕಾನೂನುಗಳನ್ನು ಹೇಳ್ತಾರೆ. ಸಿಬಿಲ್ ಸ್ಕೋರ್ ಇರಬೇಕು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ನಿಮಗೆ 1 ಎಕರೆ ಜಮೀನಿದೆ 1 ಲಕ್ಷ ಸಾಲ ಕೊಡ್ತೀವಿ ಅಂತೆಲ್ಲ ಹೇಳಿ ಹಲವಾರು ಸಮಸ್ಯೆಗಳನ್ನು ಹೇಳ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಯಾವುದೋ ಒತ್ತಡಕ್ಕೆ ಬಣದು ಮಾರ್ವಾಡಿಗಳಿಗೆ ಅನುಕೂಲ ಆಗಲಿ, ಚಿನ್ನ ಗಿರವಿ ಇಟ್ಕೊಳ್ತಕ್ಕಂಥ ಖಾಸಗಿ ಫೈನಾನ್ಸ್ಗಳಿಗೆ ಅನುಕೂಲ ಆಗಲಿ ಅಂತ ಕಾನೂನುಗಳನ್ನ ತಿದ್ದುಪಡಿ ಮಾಡಿ ರೈತರನ್ನ ಬ್ಯಾಂಕ್ಗಳಿಂದ ದೂರ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ತಕ್ಷಣವೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಏಪ್ರಿಲ್ 1ರಿಂದ ಕಾನೂನುಗಳನ್ನ ತಿದ್ದುಪಡಿ ಮಾಡಿ ಬ್ಯಾಂಕ್ಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಆ ನಿರ್ದೇಶನವನ್ನು ವಾಪಸ್ ಪಡಿಬೇಕು. ಏನು ಸಿಬಿಲ್ ಸ್ಕೋರ್ ನೋಡಿ ಚಿನ್ನದ ಸಾಲ ಕೊಡ್ತಕ್ಕಂಥದ್ದಾಗಲಿ ಅಥವಾ 1 ಎಕರೆಗೆ 1 ಲಕ್ಷ ಸಾಲ ಕೊಡ್ತಕ್ಕಂಥ ವಿಧಾನ ಅಂತಕ್ಕಂಥದ್ದಾಗಲಿ ನೀತಿಯನ್ನು ಕೈ ಬಿಡಬೇಕು. ಲೀಡ್ ಬ್ಯಾಂಕಿನ ಈ ಹೊಸ ನಿಯಮಗಳು ಕೇವಲ ಖಾಸಗಿ ಫೈನಾನ್ಸ್ ಕಂಪನಿಗಳಿಗೆ ವರದಾನವಾಗಿ ಪರಿಣಮಿಸುವ ಆತಂಕ ಎದುರಾಗಿದೆ. ಬ್ಯಾಂಕ್ಗಳಲ್ಲಿ ಸಾಲ ಸಿಗದ ಬಡವರು, ರೈತರು ಅನಿವಾರ್ಯವಾಗಿ ಮೀಟರ್ ಬಡ್ಡಿ ದಂಧೆಗೆ ಸಿಲುಕುವ ಅಪಾಯವಿದೆ. ಇದು ರೈತರನ್ನು ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ದೂರ ತಳ್ಳುವ ವ್ಯವಸ್ಥಿತ ಸಂಚು ಎಂದು ರೈತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮೀಣ ಭಾಗದ ರೈತರು ಮತ್ತು ಬಡವರು ತಮ್ಮ ಜೀವನ ಕಟ್ತಕ್ಕಂಥ ವ್ಯವಸಾಯಕ್ಕೆ ಮತ್ತು ಬೇರೆ ಬೇರೆ ಉದ್ದೇಶಗಳಿಗೆ ಚಿನ್ನವನ್ನು ಅಡಮಾನ ಇಟ್ಟು ಪಡಿತಕ್ಕಂಥ ಸಾಲದ ಮೇಲೆ ಈ ಬ್ಯಾಂಕುಗಳು ಮಾಡಿರ್ತಕ್ಕಂಥ ಮಾನದಂಡಗಳು ಅತ್ಯಂತ ಘೋರವಾದ ವಿಚಾರ ಮತ್ತು ಜೀವನದ ಮೇಲೆ ಹೊಡೆತ ತರ್ತಕ್ಕಂಥ ವಿಚಾರಗಳು ಏನೇನು ಅಂದರೆ, 1 ಸಿಬಿಲ್ ಸ್ಕೋರ್, 2ನೇದು ಆದಾಯ ಪ್ರಮಾಣ ಪತ್ರ, 3ನೇದು ಪ್ಯಾನ್ ಕಾರ್ಡ್ ಅಪ್ಡೇಟ್ಗಳು. ಇವೆಲ್ಲ ಮಾಡಿರ್ತಕ್ಕಂಥ ಮಾನದಂಡಗಳು ಅವೈಜ್ಞಾನಿಕ. ಅದು ಏಕೆ ಅಂತಂದರೆ, ಬಡವರು ಮತ್ತು ರೈತರು ಪ್ರತಿನಿತ್ಯ ವಹಿವಾಟನ್ನು ಇಟ್ಕೊಂಡಿರಲ್ಲ. ಅವರಿಗೆ ಬರ್ತಕ್ಕಂಥ ಆದಾಯ ವಾರಕ್ಕೋ 15 ದಿನಕ್ಕೆ ಒಂದು ಸತಿ ಹೈನುಗಾರಿಕೆಗಳು ಬರ್ತಕ್ಕಂಥ ಆದಾಯ, ಜೊತೆಗೆ ಯಾವುದಾದ್ರೂ ಬೆಳೆಗಳು, ತರಕಾರಿ ಬೆಳೆಗಳು ಇಟ್ಟರೆ ಅದು ಬರ್ತಕ್ಕಂಥದ್ದು 3 ತಿಂಗಳಿಗೋ ಅಥವಾ 4 ತಿಂಗಳಿಗೋ ಅಥವಾ ಮಳೆ ಆಧಾರಿತ ಬರ್ತಕ್ಕಂಥ ಆದಾಯಗಳು, ರಾಗಿ, ಜೋಳ ಇಂಥವೆಲ್ಲ ವರ್ಷಕ್ಕೊಂದು ಸತಿ ಬರ್ತಕ್ಕಂಥ ಆದಾಯಗಳು. ಇವನ್ನ ಆಧಾರವಾಗಿ ಇಟ್ಕೊಂಡ್ರೆ ಸಿಬಿಲ್ ಸ್ಕೋರ್ ಯಾವುದೇ ಕಾರಣಕ್ಕೂ ಬರಲ್ಲ. ತುರ್ತು ಸಂದರ್ಭದಲ್ಲಿ ರೈತರಿಗೆ ಚಿನ್ನದ ಸಾಲ ಸಿಗುವಂತಾಗಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡಲೇ ಮಧ್ಯ ಪ್ರವೇಶಿಸಬೇಕು. ಲೀಡ್ ಬ್ಯಾಂಕ್ಗಳು ಹೇರಿರುವ ಈ ಮಾರಕ ನಿಯಮಗಳನ್ನು ರದ್ದು ಮಾಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.